ಮಾಡ್ತಾರೆ, ಅದನ್ನ ಇವಾಗ ಹಿಂದಿರುಗಿಸಿರುವ. ಹಾಗಾದ್ರೆ ಪ್ರಿಯಾಂಕಾ ಖರ್ಗೆ ಅವರೇ, ನೀವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರಾ. ನಾನು ತಮ್ಮ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಇವತ್ತು ನನ್ನ ಸವಾಲನ್ನು ಹಾಕ್ತಾ ಇದ್ದೇನೆ. ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರ ಇದ್ದದಲ್ಲಿ ನನ್ನ ಮೇಲೆ ಬಂದಿರತಕ್ಕಂಥ ತಾವು ಹೊರಿಸಿರ್ತಕ್ಕಂಥ 150 ಕೋಟಿ ಆರೋಪ ನನ್ನ ಮೇಲೆ ಮಾಡಿದ್ದೀರಿ, ಅದ್ರ ಬಗ್ಗೆಯೂ ಸಿಬಿಐ ತನಿಖೆ ಕೊಡಿ, ಅದನ್ನು ಕೂಡ ಸಿಬಿಐ ತನಿಖೆ ಕೊಡಿ. ಅನ್ವರ್ ಮಾನಪ್ಪಾಡಿ ಅವರು ಹಿಂದಿನ ಮೈನಾರಿಟಿ ಕಮಿಷನ್ನ ಚೇರ್ಮನ್ ಅವರು ಏನು ವರದಿ ಕೊಟ್ಟಿದ್ದಾರೆ, ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಅಂದಿನ ಉಪಲೋಕಾಯುಕ್ತರಿಂದ ಏನು ತನಿಖೆ ಆಗಿದೆ, ಆ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರ ಏನು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಆ ವರದಿನ, ಸಿದ್ದರಾಮಯ್ಯನವರ ಹಿಂದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಅದ್ರ ಬಗ್ಗೆಯೂ ಕೂಡ ಸಿಬಿಐ ತನಿಖೆ ಮಾಡಿ. ಇವತ್ತೇ ನನ್ನ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಏನು ಇವತ್ತು ಆ ವರದಿ ಕೊಟ್ಟಾಗ ವಿಜಯೇಂದ್ರ 150 ಕೋಟಿ ಕೊಟ್ಟು ಆ ವರದಿಯನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ಯಾಕೆ ನಾನು ಮಾಡ್ತೇನೆ? ಆ ವರದಿಯಲ್ಲಿ ಆರೋಪ ಇರೋದು ಯಾರ ಮೇಲೆ? ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇನಿದ್ದಾರೆ ಅವರ ಮೇಲೆ ಇವತ್ತು ಆರೋಪ ಇರ್ತಕ್ಕಂಥದ್ದು. ಲಕ್ಷ ಲಕ್ಷ ಕೋಟಿಗೂ ಅವ್ಯವಹಾರ ಆಗಿದೆ, ಇವತ್ತು ಪ್ರಾಪರ್ಟಿ ವಿಚಾರದಲ್ಲಿ ಲೂಟಿ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಮತ್ತೆ